ಬಾರಪ್ಪ ಬಾ ಯುಗ ಪುರುಷ. ನಿನ್ನನ್ನು ಈ ಜಾಗಕ್ಕೆ ಕರ್ಸೋಕೆ ನಾನು ಏನೇನೆಲ್ಲ ಮಾಡಬೇಕಾಗಿತ್ತಪ್ಪ. ನಿನಗೋಸ್ಕರ ಒಂದು ಊರೇ ಕಾಯ್ತಾ ಇದೆ. ಪ್ರಶ್ನೆ ಹುಟ್ಟೋದು ಹೊಸ ಉತ್ತರಕ್ಕೆ. ನಿನ್ನನ್ನು ಏನೋ ಒಂದು ಪ್ರಶ್ನೆ ಕಾಡ್ತಾ ಇದೆ, ಅದು ನನ್ನ ಕಿವಿಲಿ ಕೇಳಿಸ್ತಾ ಇದೆ. ಕೇಳು. ಏಯ್, ನೀನ್ ತಾನೇ ಅದು ಇಷ್ಟ ದಿನ ಕನ್ಸಲ್ ಬಂದು ಟಾರ್ಚರ್ ಕೊಡ್ತಾ ಇದ್ದಿತ್ತು. ಇನ್ನು ಇಲ್ಲಿ ಕರ್ಸಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮಾಡಬೇಕಾಗಿರೋದು ನಾನಲ್ಲಪ್ಪ, ನೀನು. ಕಾರಣ ಇರೋದ್ರಿಂದಲೇ ನೀನು ಇಲ್ಲಿಗೆ ಬಂದಿರೋದು. ಎಲ್ಲ ಕಾರಣಕ್ಕೂ ಒಂದು ಅರ್ಥ ಇರುತ್ತೆ. ನೀನೇ ಮಾಡಬೇಕು, ನೀನೇ ಮುಗಿಸ್ಬೇಕು. ಏನ್ ಕಾರಣ? ನೀವೇನ್ ಹೇಳ್ತಾ ಇದ್ರೋ ನನಗೇನು ಅರ್ಥ ಆಗ್ತಾ ಇಲ್ಲ. ನಾನು ನಿನ್ನ ಕನಸಿನಲ್ಲಿ ಬಂದಿದ್ದು ನಿನ್ನ ಮನಸ್ಸಿನಲ್ಲಿ ಕಾಡ್ತಾ ಇರೋ ಆ ನೆನಪುಗಳನ್ನ ಜ್ಞಾಪಿಸೋದಕ್ಕೆ. ಅದು ವಿಧಿನ, ಹಣೆ ಬರಹನ ನನಗೆ ಗೊತ್ತಿಲ್ಲ. ನೀನು ನಿನ್ನ ತಂದೆ ಕೊಟ್ಟಿರೋ ಮಾತನ್ನ ಉಳಿಸೋದಕ್ಕೆ ಇಬ್ರು ಪ್ರಾಣನೇ ಕಳ್ಕೋಬೇಕಾಯ್ತಪ್ಪ. ಯಾರ್ ಪ್ರಾಣ ಬಿಟ್ರು ನೀವೇನ್ ಹೇಳ್ತಾ ಇದ್ರ ನನಗ್ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ಸ್ವಲ್ಪ ಅರ್ಥ ಆಗೋ ತರ ಹೇಳಿ. ಆ ಕೊಲೆ ಬಗ್ಗೆ ನಿನಗೆ ಗೊತ್ತಿರೋದು ಬರೀ ಸತ್ಯನ ಮರೆ ಹಾಕಿರೋ ಸುಳ್ಳು ಅಷ್ಟೇ. ಆ ಮುದುಕನ ಕೊಂದಿದ್ದು ನಾನೇ. ನಾನೇನಾದ್ರೂ ಸಾಯಿಸ್ಲಿಲ್ಲ ಅಂದಿದ್ರೆ ಆ ಪೆಟ್ಟಿಗೆ ಸುಳಿವು ಸುಲಭವಾಗಿ ಗೊತ್ತಾಗ್ತಿತ್ತು. ಆ ಥರ ಏನಾದರೂ ಆಗಿದ್ದಿದ್ರೆ ನೀನು ನಿಮ್ಮ ತಂದೆ ಮಾತನ್ನ ಉಳಿಸೋಕೆ ಆಗೋದೇ ಇಲ್ಲ. ಇನ್ನೊಂದು ಕೊಲೆ ಯಾರ್ದು? ನೀನು ಯಾರನ್ನ ತಂದೆ ಅಂದ್ಕೊಂಡಿದ್ಯೋ ಅವ್ರು ನಿನ್ನ ನಿಜವಾದ ತಂದೆ ಅಲ್ಲ, ಸಾಕು ತಂದೆ ಅಷ್ಟೇ. ಅಳಬೇಡ ಕಣೋ, ಯಾಕೋ ಅಳ್ತೀಯ? ಇನ್ ಮುಂದಕ್ಕೆ ನಾನೇ ನಿಮ್ಮಮ್ಮ, ನೀನೇ ನನ್ನ ಮಗ. ಅಳಬೇಡ ಕಣ್ಲಾ. ಅವ್ರದ್ದು ಆತ್ಮಹತ್ಯೆ ಅಲ್ಲ. ನೀನು ನಿಮ್ಮ ತಂದೆ ಕೊಟ್ಟರ ಮಾತನ್ನ ಉಳಿಸೋಕೆ ನನ್ನ ಕೈಯಲ್ಲಿ ಕೊಲ್ಲಿಸ್ಬೇಕಾಯ್ತು. ಆವತ್ತು ನೀವು ಶಾಲೆಯಿಂದ ಮನೆಗೆ ಬರಬೇಕಾದ್ರೆ ಅವತ್ತು ನೀನು ಬಿಡಿಸಿದ್ದು ಕೂಡ ನಾನೇ. ಹಗ್ಗ ತಗೋ, ಮೇಲ್ ಹತ್ತು, ಹಗ್ಗ ಹಾಕು, ಹೋಗ್ಬಿಟ್ ಬಾ. ಅಪ್ಪ, ನೋಡಪ್ಪ, ಒಬ್ಬ ಗೆಲ್ಬೇಕು ಅಂದ್ರೆ ಇನ್ನೊಬ್ಬ ಸೋಲ್ಲೇಬೇಕು. ಅವರಿಬ್ಬರು ಸಾವು ನಿನ್ನ ಜೀವನಕ್ಕೊಂದು ದಾರಿ ಆಗುತ್ತೆ. ಇನ್ನು ಮುಂದೆ ಏನೇ ಆದರೂ ಒಳ್ಳೇದೇ ಆಗುತ್ತೆ. ಹಾಗಾದ್ರೆ ನನ್ನ ತಂದೆ ಯಾರು? ಆವತ್ತು ಒಂದಿನ ರಾತ್ರಿ ಏನಾಯ್ತಪ್ಪ? ಏನಾಯ್ತು ತಾತ? ಹೇಳಪ್ಪ. ನಾನಿಲ್ಲಿ ಬದುಕಲ್ಲ, ನನ್ನ ಮಗನ ಕಾಪಾಡಿ. ಪೆಟ್ಟಿಗೆಯಿಂದ ದೊಡ್ಡ ಕೆಲಸ ಆಗ್ಬೇಕು. ಆ ಕೆಲಸನ ಇವನೇ ಮಾಡ್ಬೇಕು. ಪೆಟ್ಟಿಗೆಯಲ್ಲಿ ಏನಾದ್ರೂ ಬಂಗಾರ ಇರ್ಬೋದಾ? ಹೋಗೋ ಮಗನೇ, ನನಗೊಂದು ಭಾಷೆ ಕೊಡು. ನೀನು ಇಲ್ಲಿಗೆ ತಪ್ಪಿಸ್ಕೊಂಡು ಹೋಗಿ ಮತ್ತೆ ನೀನು ಇಲ್ಲಿಗೆ ಬರಬೇಕು. ನನ್ನ ಆತ್ಮ ಇಲ್ಲೇ ಇರುತ್ತೆ. ಈ ಪೆಟ್ಟಿಗೆಯಿಂದ ದೊಡ್ಡ ಕೆಲಸ ಆಗ್ಬೇಕು. ಈ ಕೆಲಸನ ನೀನೇ ಮಾಡಿ ಮುಗಿಸ್ಬೇಕು. ಯಾರು ಬರ್ತಾರೆ ತರ ಇದೆ. ಓಡು ಆ ಮಗನೇ, ಓಡು 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 ಓಡು. ಎಷ್ಟು ಜನ ಅಂತ ಹುಡುಕ್ತೀರಪ್ಪ ಈ ಪೆಟ್ಟಿಗೆ? ನೋಡಪ್ಪ, ಸದ್ಯಕ್ಕೆ ಇಷ್ಟು ಮಾತ್ರ ಹೇಳೋಕೆ ಸಾಧ್ಯ. ಇಲ್ಲಿಂದ 10 ಮೈಲ್ ದೂರದಲ್ಲಿ ನಿಮ್ಮ ತಂದೆ ಹೂತಿರೋ ಪೆಟ್ಟಿಗೆ ಇದೆ. ನಿನ್ನಿಂದ ಎಲ್ಲ ಸಾಧ್ಯ ಆಗುತ್ತೆ, ಒಳ್ಳೇದಾಗುತ್ತೆ. ಹೋಗ್ಬಾ. ಇನ್ನು ಮುಂದೆ ಅಸಲಿ ಆಟ ಶುರು. ಅಂಜು!
ಅಗಸ್ತ್ಯ ಅಂಜು ಅಂಜು ಅಗಸ್ತ್ಯ ಅಗಸ್ತ್ಯ ಅಂಜು ಅಂಜು ಅಗಸ್ತ್ಯ ಅಂಜು ಅಂಜು ಅಗಸ್ತ್ಯ ನೋಡು ಅಂಜು ಅಂತೂ ಬ್ಯಾಗ್ ಸಿಕ್ತು. ನನ್ಗೂ ಮುಂದಿನ ದಾರಿ ಸಿಕ್ತು ಅಂಜು. ಏನ್ ಹೇಳ್ತಿದೀಯಾ? ಕಾಡ್ತಾ ಇರೋ ಎಲ್ಲಾ ಪ್ರಶ್ನೆಗಳು ಸಿಕ್ಕಿವೆ, ಉತ್ತರ ಹುಡುಕ್ಬೇಕಷ್ಟೇ. ನನ್ಗೇನು ಅರ್ಥ ಆಗ್ತಿಲ್ಲ. ಟೈಮ್ ತುಂಬಾ ಕಡಿಮೆ ಇದೆ, ಬಾ ಹೋಗ್ತಾ ಹೇಳ್ತೀನಿ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂತ ಅಂದುಕೊಂಡ. ಆದರೆ ಪ್ರಶ್ನೆಗಳು ಈಗ ಪ್ರಾರಂಭ ಆಗಿರೋದು ಅವನಿಗೆ ಗೊತ್ತೇ ಆಗಲಿಲ್ಲ. ಯಾವನ ಹೊಟ್ಟಿ ಒಳಗೆ? ಯಾರ ಮನೆ ಒಳಗೆ? ಬಲ ಇಲ್ಲ ಆಚೆ. ಸುಷ್ಮಾ, ಏನಮ್ಮ ತಾಂಬೂಲ ಎಲೆ ಅಡಿಕೆ ಕೊಟ್ಟು ಕರಿಬೇಕ ನಿನ್ನ ಆಚೆ? ಬಡ್ಡಿ ಕಾಸು ಕೊಡ ಬಡ್ಡಾತವ. ಏನಣ್ಣ? ಏನಮ್ಮ ಏನಣ್ಣ? ಅಲ್ಲ ಕಣಮ್ಮ, ನೀನು ಗಂಡ ಗುಡಿ ಗೌಡ್ ನಂಗೆ ಒಳಗಡೆ ಕೂತ್ಕೊಂಡು ಆಚೆ ಕಾಣಿಸ್ತಿಲ್ಲ ಅಂತಂದ್ರೆ ಫುಲ್ಲು ಟೆನ್ಷನ್ ಆಗ್ಬಿಟ್ಟು BP ಶುಗರ್ ಎಲ್ಲ ರೈಸ್ ಆಗ್ಬಿಟ್ಟತೆ. ಅವನ್ ಯಾಕೆ ಕೇಳಲಿ? ನೀನೇ ತಾನೇ ಯಜಮಾನ್ಕೆ ಮಾಡ್ತಾರೋಳು ಮನೇಲಿ. ಬಡ್ಡಿ ದುಡ್ಡು ಮಾಡ್ಕೋ. ಅಣ್ಣ ಅಣ್ಣ ದಯವಿಟ್ಟು ಅಣ್ಣ, ಅಕ್ಕಪಕ್ಕ ಎಲ್ಲ ಮನೆ ಐತೆ, ಜೋರಕ್ಕೆ ಹೋಗ್ಬೇಡಿ ಅಣ್ಣ. ದುಡ್ಡು ಇಸ್ಕೋಬೇಕಾದ್ರೆ ಅಕ್ಕಪಕ್ಕದವ್ರು ಇರ್ಲಿಲ್ವಾ? ಈಗ ಕೊಡ್ಬೇಕಾದ್ರೂ ಮಾತ್ರ ಅಕ್ಕಪಕ್ತಾರೆ. ಎದಳಮ್ಮ ಮ್ಯಾಕೆ? ನನ್ನ ಬಡ್ಡಿ ದುಡ್ಡು ನನಗ್ ಬರ್ಬೇಕು ಅಣ್ಣ. ಇಲ್ಲ, ಮುಂದಿನ ತಿಂಗಳಷ್ಟೊತ್ತಿಗೆ ನಾನೇ ನಿಮ್ಮ ಮನೆ ತಕ್ ಬಂದು ತೀರ್ಸ್ಬಿಟ್ಟೆನು. ಅಣ್ಣ ಮುಂದಿನ ತಿಂಗಳು ಬಂದು ತೀರಿಸಿಲ್ಲ ಅಂತ ನಿನ್ ಗಂಡನ್ಗೆ ಆಯ್ತು ಅವನ್ಗೆ. ಅಳ ಮುಂಜಕ್ಕ ಬರೀ ಇದೇ ಆಯ್ತು. ಬಾಸ್, ಅವರು ಫಾರೆಸ್ಟ್ ಒಳಗೆ ಮೂವ್ ಆಗ್ತಾ ಇದಾರೆ.